ಗುರುಜಿ, ಫಸ್ಟ್ ನಾನು ಕೇಳೋ ಕ್ವಶನ್ ಏನು ಅಂದ್ರೆ, ವರಮಹಾಲಕ್ಷ್ಮಿಯಿಂದ ಬರೋಣ. ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು? ಫಸ್ಟ್ ಕನ್ಫ್ಯೂಷನ್, ವರಮಹಾಲಕ್ಷ್ಮಿ ಹಬ್ಬದ ಕನ್ಫ್ಯೂಷನ್ ಒಂದಿದೆ, ಯಾವತ್ತು ಅಂತ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರವರ್ತಕೇಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ, ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮ್ಮ ಫ್ರೀಡಮ್ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಬುದ್ಧಿ ಕೊಡಲಿ, ನ್ಯಾಯ ಧರ್ಮ ಮಾರ್ಗದಲ್ಲಿ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವಾಗ ಮಾಡಬೇಕು ಅನ್ನೋದು ದೊಡ್ಡ ಕನ್ಫ್ಯೂಷನ್ನು ತುಂಬ ಜನಗಳಲ್ಲಿ ಇದೆ. ಇದರ ಬಗ್ಗೆ ಸುಮಾರು ಕಡೆ ನಾನು ಮಾತಾಡಿದ್ದೀನಿ, ಮತ್ತು ಈ ವೇದಿಕೆಯಲ್ಲಿ ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಶಾಸ್ತ್ರ ಗ್ರಂಥದಲ್ಲಿ ಏನು ಹೇಳುತ್ತೆ ಅದನ್ನೇ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಹೇಳುತ್ತೆ ಶಾಸ್ತ್ರದಲ್ಲಿ ಅಂದರೆ, ನಭೋ ಮಾಸಿ ಪೂರ್ಣಿಮಾಯಾಮ್ ಅಂತಿಕಸ್ಥ ಮೃಗೋರ್ದಿನೇ ಮತ್ಪೂಜಾ ತತ್ವಕರ್ತವ್ಯ ಸರ್ವಸಿದ್ಧಿ ಪ್ರದಾಯಿನಿ ಅಂತ ಈ ಒಂದು ರಥರತ್ನ ಅನ್ನತಕ್ಕಂತಹ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು, ಅದರ ಎಕ್ಸ್ಪ್ಲನೇಷನ್ ಬಹಳ ಸಿಂಪಲಾಗಿ ಹೇಳ್ಬಿಡ್ತೀನಿ. ನಭೋ ಮಾಸೆ ಅಂದರೆ ಶ್ರಾವಣ ಮಾಸ ಅಂತ ಅರ್ಥ. ಪೂರ್ಣಿಮಾಯಾಮ್ ಹುಣ್ಣಿಮೆಯ ತಿಥಿಗೆ, ಅಂತಿಕಸ್ಥೆ ಹುಣ್ಣಿಮೆಯ ತಿಥಿಗೆ ಅತ್ಯಂತ ಸಮೀಪವಾದಂತಹ, ಮೃಗೋರ್ದಿನೇ ಅಂದರೆ ಶುಕ್ರವಾರ ಅಂತ ಅರ್ಥ. ಶುಕ್ರವಾರದಲ್ಲಿ ಮತ್ಪೂಜಾ ತತ್ವಕರ್ತವ್ಯ, ಸಾಕ್ಷಾತ್ ಲಕ್ಷ್ಮೀನೇ ಹೇಳ್ತಾ ಇರತಕ್ಕಂಥದ್ದು ಇಲ್ಲಿ. ಮತ್ಪೂಜಾ ಅಂತ ಇರೋದ್ರಲ್ಲಿ ಸಂಸ್ಕೃತದಲ್ಲಿ ಮತ್ಪೂಜಾ ಅಂದರೆ ನನ್ನ ಪೂಜೆ ಅಂತ ಅರ್ಥ. ನನ್ನ ಪೂಜೆನ ಲಕ್ಷ್ಮೀನೇ ಹೇಳ್ತಿರೋದು. ಮತ್ಪೂಜಾ ತತ್ವಕರ್ತವ್ಯ ಸರ್ವಸಿದ್ಧಿ ಪ್ರದಾಯಿನಿ. ಹೀಗೆ ಮಾಡೋದ್ರಿಂದ ನೀವು ಏನು ಇಷ್ಟಾರ್ಥಗಳನ್ನು ಬೇಡಿಕೆ ಇಟ್ಟು ನನಗೆ ಮಾಡಿರ್ತೀರ, ಅದು ಧರ್ಮ ಮಾರ್ಗದಲ್ಲಿ ಇತ್ತು ಅಂದರೆ ಖಂಡಿತವಾಗ್ಲೂ ನಾನು ನೆರವೇರಿಸ್ತೀನಿ ಅಂತ ಒಂದು ಕಡೆ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಕಡೆ ನಮಗೆ ಶಾಸ್ತ್ರಗ್ರಂಥಗಳಲ್ಲಿ ಎಲ್ಲಿ ಸಿಗುತ್ತೆ ಅಂದರೆ, ಶುಕ್ಲೇ ಶ್ರಾವಣಿಕೆ ಮಾಸೆ ಪೂರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮಿಯ ವ್ರತಂ ಕಾರ್ಯಂ ಸರ್ವಸಿದ್ಧಿ ಪ್ರದಾಯಕಂ ಅಂತ ಇನ್ನೊಂದು ಕಡೆ ಹೇಳಿದೆ. ಹಾಗೆಂದ್ರೆ ಏನರ್ಥ ಅಂದರೆ, ಶುಕ್ಲೇ ಶ್ರಾವಣಿಕೆ ಮಾಸೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ, ಪೂರ್ಣಿಮಾ ಉಪಾಂತ್ಯೆ ಭಾರ್ಗವೇ ಹುಣ್ಣಿಮೆಗೆ ಅತ್ಯಂತ ಸಮೀಪವಾದಂತಹ ಶುಕ್ರವಾರದಲ್ಲಿ, ವರಲಕ್ಷ್ಮಿಯ ವ್ರತಂ ಕಾರ್ಯಂ ವರಲಕ್ಷ್ಮಿಯ ಈ ವ್ರತವನ್ನು ಮಾಡಬೇಕು, ಸರ್ವಸಿದ್ಧಿ ಪ್ರದಾಯಕಂ. ಇದು ನಾವು ಕೇಳ್ಕೊಳ್ತಕ್ಕಂತಹದ್ದು ಧರ್ಮ ಮಾರ್ಗದಲ್ಲಿ ಇತ್ತು ಅಂದರೆ ಖಂಡಿತವಾಗಲೂ ತಾಯಿ ನೆರವೇರಿಸ್ತಾಳೆ ಅಂತ ಹೇಳ್ತಾ ಇರ್ತಕ್ಕಂತಹ ಒಂದು ಮಾತು. ಇನ್ನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. 21ನೇ ತಾರೀಕು ಅಂದರೆ ನಾಡಿದ್ದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬನ, ಅಥವಾ 28ನೇ ತಾರೀಕು ಅಂತ ನಾನು ತುಂಬ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, 21ನೇ ತಾರೀಕು ಮಾಡ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ. ಯಾತಕ್ಕೆ ಅಂದರೆ, 28ನೇ ತಾರೀಕು ಶುಕ್ರವಾರ ಇದೆ, ಆದರೆ ನಮಗೆ ಹಿಂದಿನ ದಿನ ಬೆಳಗ್ಗೆ 8 ಗಂಟೆ 4 ನಿಮಿಷಕ್ಕೇನೆ ಹುಣ್ಣಿಮೆ ಬಂದ್ಬಿಡುತ್ತೆ. 28ನೇ ತಾರೀಕು ಶುಕ್ರವಾರ ಇದೆ, ಆದರೆ 27ನೇ ತಾರೀಕು ಗುರುವಾರ ಚತುರ್ದಶಿ ಬೆಳಗ್ಗೆ 8 ಗಂಟೆ 4 ನಿಮಿಷ ತನಕ ಚತುರ್ದಶಿ ಇದೆ. ತದನಂತರದಲ್ಲಿ ಹುಣ್ಣಿಮೆ ಬಂದ್ಬಿಡುತ್ತೆ ಅಲ್ಲಿ. ಸೊ ಹಾಗಾಗಿ ಆ ದಿನ ಹುಣ್ಣಿಮೆ ತಿಥಿ ಬರುತ್ತೆ ಅಂತ ತಗೊಂಡಾಗ ಇಲ್ಲಿ ಶಾಸ್ತ್ರದಲ್ಲಿ ಅವೆಲ್ಲ ಏನೂ ಹೇಳಿಲ್ಲ, ಪೂರ್ಣಿಮೋಪಾಂತಿ ಅಂತ ತೊಗೊಂಡಿದ್ದಾರೆ ಅಷ್ಟೇ ಅಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ, ಹುಣ್ಣಿಮೆಗೆ ಅತ್ಯಂತ ಸಮೀಪವಾದ ಶುಕ್ರವಾರ ಅಂದರೆ 21 ಬರೋದು. 28 ಎತ್ತಕ್ಕೆ ಮಾಡೋಕ್ಕಾಗಲ್ಲ ಅಂದರೆ 28 ಶುಕ್ರವಾರ ಬೆಳಗ್ಗೆ ಹುಣ್ಣಿಮೆ ಇದ್ರೂ ಕೂಡ ಹಿಂದಿನ ಹುಣ್ಣಿಮೆ ಬಂದು ಆಗೋಗಿರುತ್ತೆ. ಸೊ ಹುಣ್ಣಿಮೆಗೆ ಅತ್ಯಂತ ಸಮೀಪವಾದಂತಹ ಶುಕ್ರವಾರ ಅಂತ ತೊಗೊಂಡಾಗ 21 ತೊಗೋಬೇಕಾಗುತ್ತೆ. 28 ತೊಗೊಳ್ಳಿಕ್ಕೆ ಯಾವುದೇ ತಾರ್ಕಿಕ ಲೆಕ್ಕಾಚಾರಗಳಿಂದ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸಿಂದ ಬರೋದಿಲ್ಲ. ಜೊತೆಗೆ ಅವತ್ತು 8 ಗಂಟೆ 54 ನಿಮಿಷದಿಂದನೇ ಪಾಡ್ಯ ಶುರು ಆಗೋಗುತ್ತೆ. ಮತ್ತು ಅವತ್ತು ಗಾಯತ್ರಿ ಇದು ಏನಂತಾರೆ ಉಪಕರ್ಮ ಕೂಡ ಹಿಂದಿನ ದಿನಕ್ಕೆ ಬಂದಿದೆ ಪಂಚಾಂಗದಲ್ಲಿ. ಈ ಒಂಡಿಕೊಪ್ಪಲ್ ಪಂಚಾಂಗ ಕಲಿತದ್ದು ಕರೆಕ್ಟಾಗೇ ಬಂದಿದ್ದಾರೆ. ಗುರುವಾರಕ್ಕೆ ಯಜುರ್ವೇದ ಉಪಕರ್ಮ, ಅಕಸ್ಮಾತ್ ಗುರುವಾರ ಯಜುರ್ವೇದ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಶುಕ್ರವಾರ ಬೆಳಗ್ಗೆ 8:45 ಮುಗಿಸ್ಕೋಬೇಕು. ಅಂದ್ರೆ ಗುರುಜಿ, ಈಗ ಎಲ್ಲರೂ ಅನ್ಕೊಂಡಿರೋದು 21ನೇ ತಾರೀಕು. ಹೌದು, 21ನೇ ತಾರೀಕೆ ವರಮಹಾಲಕ್ಷ್ಮಿ ಹಬ್ಬ, 28 ಅಲ್ಲ. ಕನ್ಫ್ಯೂಷನ್ ಏನು ಇಲ್ಲ. 21ನೇ ತಾರೀಕೆ ವರಮಹಾಲಕ್ಷ್ಮಿ, 28ನೇ ತಾರೀಕು ಅಲ್ಲ. ಎಸ್ ಗುರುಜಿ. ಓಕೆ ಗುರುಜಿ. ಇನ್ನು ಪದ್ಮ ಅವರೇ, ಈಗ ಹೇಳಿ. ಎಲ್ರು ಗೃಹಿಣಿ ಅಥವಾ ಹೆಣ್ಮಕ್ಳು ಹಬ್ಬ ಅಂದ್ರೆ ಸಡಗರ ಸಂಭ್ರಮ. ಸೊ
ಹಬ್ಬ ಈಗ ಸ್ಟಾರ್ಟ್ ಆಗೋಗಿದೆ, ವರಮಹಾಲಕ್ಷ್ಮಿಗೆ ನಾವು ಲಕ್ಷ್ಮಿನ ಕೂರ್ಸಕ್ಕೆ ಲಕ್ಷ್ಮಿ ಅಂತ ದುಡ್ಡನ್ನ ಸುರಿಬೇಕು ಅಂತ ಅನ್ಸುತ್ತಲ್ವಾ? ಆ ಥರ ಏನು ಅನ್ಸೋದಿಲ್ಲ. ಯಾಕಂದರೆ ಲಕ್ಷ್ಮಿ ಅಂತ ಅಂದರೆ ಅದು ಒಂದು ಏನು ತುಂಬ ಆ, ಆ, ಸಿ ಆ, ಒಂದು ಸ್ಪೆಷಲ್, ತುಂಬ ಡೆಕೋರೇಟಿವ್ ಆಗಿ ಲಕ್ಷ್ಮಿಗೆ ಅಲಂಕಾರ ಪ್ರಿಯೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದಕ್ಕೋಸ್ಕರ ನಾವು ತುಂಬ ಡೆಕೋರೇಟಿವ್ ಮಾಡಿನೇ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಕೈಯಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲೇ ನಾವು ಮಾಡಿದ್ರೆ ಸಾಕಾಗುತ್ತೆ. ಈಗ ಆಗಿನ ಕಾಲದಲ್ಲೆಲ್ಲ ಬರೀ ಒಂದು ದೇವ್ರ ಫೋಟೋ ಇಟ್ಟು ಒಂದು ಕಳಸ ಇಟ್ಟು ಪೂಜೆ ಮಾಡಿಬಿಡ್ತಾ ಇದ್ರು. ಆದರೆ ಈಗ ಸೋಷಿಯಲ್ ಮೀಡಿಯಾ ಆಮೇಲೆ ಅಕ್ಕಪಕ್ಕ ಎಲ್ಲರನ್ನೂ ನೋಡಿ ಏನಾಗಿದೆ ಅಂದರೆ ಎಲ್ಲರೂ ಆ ಥರ ಇಷ್ಟು ಡೆಕೋರೇಷನ್ ಮಾಡ್ತಾರೆ, ನಾನು ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಎಲ್ಲರೂ ತುಂಬ ಅದನ್ನ ಎಕ್ಸ್ಪೆನ್ಸಿವ್ ಮಾಡಿಬಿಟ್ಟಿದ್ದಾರೆ ಅಂತ ಸೊ ನನಗನ್ಸುತ್ತೆ. ಹಬ್ಬ ಅಂತಂದ್ರೆ ಗುರುಜಿ ಎಕ್ಸ್ಪೆನ್ಸಿವ್, ನಮ್ಗೆ ಈಗ ಬರೋ ಹೌದು. ತಲೆಗೆ ಹಬ್ಬ ಅಂದ್ರೆ ಹೌದು. expensive. ಈಗ ಹಬ್ಬ ಅಂತ ಹೇಳಿದ ತಕ್ಷಣ ನಾವು ಗೌರಿ ಗಣೇಶ ನೋಡ್ತೀವಿ, ವರಮಹಾಲಕ್ಷ್ಮಿ ನೋಡ್ತೀವಿ. ಬರೀ ಹಬ್ಬ ಬಿಡಿ, ಯಾವ್ದೋ ಒಂದು ಪೂಜೆ ಅಂದ್ರೆ ಗುರುಜಿ ನಮ್ಗೇನೋ ಕಷ್ಟ ಬಂತು ಪೂಜೆ ಅಂತ ಕೇಳಿದ್ರೆ ಅಲ್ಲಿ ಆಡಂಬರನೇ ಇರುತ್ತೆ ಬಿಟ್ರೆ ಅಲ್ಲಿ ಭಕ್ತಿ ಇರಲ್ಲ ಅಲ್ವಾ ಗುರುಜಿ? ಹಳೆಯ ಕಾಲದಲ್ಲಿ ಮಂತ್ರಕ್ಕೆ ಪ್ರಾಧಾನ್ಯತೆ ಇತ್ತು ಮತ್ತು ಭಕ್ತಿಗೆ ಪ್ರಾಧಾನ್ಯತೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 10-15 ವರ್ಷಗಳಿಂದ ಮಂತ್ರಕ್ಕೆ ಪ್ರಾಧಾನ್ಯತೆ ಇಲ್ಲ. ಯಾಕೆ ನಾನು ಎಲ್ಲ ಕಡೆ ಪೂಜೆ ಮಾಡ್ಸೋಕ್ಕೆ ಹೋಗ್ತೀನಿ, ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತೀನಿ, ಆದ್ದರಿಂದ ಮಂತ್ರಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಇವತ್ತು ಜನಗಳು. ಇವರು ಹೌದು ಅಂತ ಪಂಗಡದ ಬಗ್ಗೆ ಮಾತಾಡೋಕ್ಕಲ್ಲ, ಇನ್ ಜನರಲ್ ಎಲ್ಲರೂ ಕೂಡ ಮಂತ್ರಕ್ಕೆ ಪ್ರಾಧಾನ್ಯತೆ ಕೊಡದೆ ಬರೀ ಈ ಶೋ ಆಫ್ ಅಂತ ಏನು ಹೇಳ್ತೀವಿ, ಅಲಂಕಾರಕ್ಕೆ ಪ್ರಾಧಾನ್ಯತೆಯನ್ನು ಜಾಸ್ತಿ ಕೊಡ್ತಾ ಬಂದಿದ್ದಾರೆ. ಇದು ಒಂದಂತೂ ನಿಜ ಆಗಿದೆ. ಯಾಕೆಂದರೆ ಹಳೆಯ ಕಾಲದಲ್ಲಿ ಒಂದು ಗೃಹಪ್ರವೇಶ ಮಾಡಬೇಕು ಅಂದರೆ ನಮ್ಮ ತಂದೆ ಜೊತೆಗೆ ಹೋಗ್ತಾ ಇದ್ದಾಗಲ್ಲ ನಾನು ಎಲ್ಲೋ ಒಂದು ಕಡೆ ಒಂದು ಟವಲ್ ಹಾಸ್ತಿದ್ವಿ, ಒಂದು 4 ಕಲಶ ಇಡ್ತಾ ಇದ್ವಿ, ಪೂಜೆ ಮಾಡ್ತಾ ಇದ್ವಿ. ಇವತ್ತು ಅದಕ್ಕೆ ಅಂತಲೇ ಸ್ಟೇಜ್ ಬೇಕು, ಡೆಕೋರೇಷನ್ ಬೇಕು. ಎಲ್ಲ ಡೆಕೋರೇಷನ್ ಮಾಡೋದು ತಪ್ಪು ಅಂತ ಹೇಳಲ್ಲ, ಬೇಕಾದಾಗಿ ಇರ್ತಕ್ಕಂಥವ್ರು ಮಾಡಲೇಬೇಕಾದ್ರೆ. ಬಟ್ ಇಲ್ಲದೇ ಇರೋದು ಕೂಡ ಸಾಲ ಮಾಡ್ತಕ್ಕಂಥದ್ದು ಅಥವಾ ತುಂಬಾ ಕಷ್ಟಪಟ್ಟು ಮಾಡ್ತಕ್ಕಂಥದ್ದು, ಒಳ್ಳೆದ ಮನಸ್ಸಿನಿಂದ ನಮ್ಮ ಕಷ್ಟ ಆಗತ್ತೆ ಅಂದ್ಕೊಂಡು ಮಾಡ್ತಕ್ಕಂಥದ್ದು, ಇವೆಲ್ಲ ಬೇಕಾಗಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಯಾತಕ್ಕೆ ಅಂದರೆ ನೀವು ದೇವರಿಗೆ ಯಾವುದೇ ರೀತಿ ಪೂಜೆ ಮಾಡೋದು ಕೂಡ ಭಕ್ತಿ ಇಂಪಾರ್ಟೆಂಟು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಅದೇನೆ, ಪತ್ರಂ ಪುಷ್ಪಂ ಫಲಂ ತ್ವಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತೆ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಹೇಳ್ತಾರೆ. ನೀವೇನು ಭಕ್ತಿಯಿಂದ ಕೊಡ್ತೀರ, ಒಂದು ಹೂವು, ಒಂದು ಹಣ್ಣು, ಒಂದು ಎಲೆ ಕೊಟ್ಟರು, ಒಂದು ನೀರು ಕೊಟ್ಟರು ಕೂಡ ನಾನು ಭಕ್ತಿಯಿಂದ ಕೊಟ್ಟಿದ್ದೀನಿ ಸ್ವೀಕರಿಸ್ತೀನಿ ಹೊರತು ನೀವು ಆಡಂಬರದಿಂದ ಬಂಗಾರದ ಹೂವನ್ನೇ ಕೊಟ್ಟರು ನಾನು ಸ್ವೀಕಾರ ಮಾಡಲ್ಲ ಅಂತಲೇ ಹೇಳೋದು. ಅದೇ ಅರ್ಥದಲ್ಲೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಭಕ್ತಿ ಇಂಪಾರ್ಟೆಂಟು. ಆ ಭಕ್ತಿ ಇದಕ್ಕೆ ಇವತ್ತಿನ ನೀವು ಏನೇನೋ ಒಂದು ಪಾಲಿಶ್ಡ್ ಲೆಕ್ಕಾಚಾರದಲ್ಲಿ ಹೇಳ್ತಾರಲ್ಲ ಜನಗಳು, ಆ ಥರ ಎಲ್ಲ ಮಾಡಬೇಕಾದಂತಹ ನೆಸೆಸಿಟಿ ಇಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಎಸ್, ನಾವು ಪದ್ಮ ಅವರೇ ನೀವು ಹೇಳ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಸೊ ಅಂದ್ರೆ ಈಗ ನಾವು ಆಲ್ರೆಡಿ ಅಪ್ಡೇಟ್ ಆಗ್ಬಿಟ್ಟಿದೀವಿ. ಈಗ ಒಂದು ಹಬ್ಬ ಬಂತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ ಬರ್ತಿದೆ ನಾಡಿದ್ದು ಅಂದ್ರೆ ವರಮಹಾಲಕ್ಷ್ಮಿದೇ ವಿಡಿಯೋಗಳು ಬರ್ತಾನೆ ಇರುತ್ತೆ. ಅದೇನೋ ಬಕೆಟ್ ಇಟ್ಟು ಅದಿಟ್ಟು ಇದಿಟ್ಟು, ಇಲ್ಲ ಇನ್ನೊಂದೇನೋ ಪಾತ್ರೆ ಇಟ್ಟು ಅದಿಟ್ಟು ಇದಿಟ್ಟು. ಯಾಕೆ ಹಿಂಗೆ ಜನಗಳು ಚೇಂಜ್ ಆಗ್ತಿದಾರ? ತುಂಬಾ ಚೇಂಜ್ ಆಗಿದೆ. ನಾವು ಹಿಂಗೆ ಮಾಡ್ಬೇಕು. ಹೌದು, ಬೇರೆಯವ್ರ ಲೈಫಿಗೆ ನಾವು ಅಟ್ಯಾಚ್ ಆಗ್ತಿದೀವಿ. ಹೌದು. ಮೊದ್ಲು ಕಾಲದಲ್ಲಿ ಹೇಗಿತ್ತು ಅಂದ್ರೆ ಅವ್ರದ್ದು ಮೊದ್ಲಿಂದ ಮಾಡ್ಕೊಂಡ್ ಬಂದಿರೋ ಆಚಾರ ಇರ್ತಾ ಇತ್ತು. ಅವ್ರು ಮಾತ್ರ ಈಗ ಪುರೋಹಿತರನ್ನ ಕರೆಸಿ ಎಲ್ಲ ಮಾಡ್ತಾ ಇದ್ರು. ಇವಾಗ ಏನಾಗಿದೆ ಅಂದ್ರೆ ಒಬ್ರನ್ನೊಬ್ರು ನೋಡಿ ಅವ್ರಿಗೆ ಅದು ಕಂಟಿನ್ಯೂಟಿ ಇಲ್ಲ ಅಂದ್ರೂ, ಆಗಿನ ಕಾಲದಲ್ಲಿ ಅವ್ರ ತಂದೆ ಮುತ್ತಾತ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೂ ನಾರ್ಮಲ್ ಪೂಜೆ ಮಾಡ್ಬೋದಿತ್ತು. ಆದ್ರೆ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಬೇರೆಯವ್ರನ್ನ ನೋಡ್ಕೊಂಡು ಅವ್ರೂ ಏನು ಒಂದು ಫ್ಯಾಷನ್ ಟೈಪ್ ನಾವು ಮಾಡ್ತೀವಿ, ನಾವು ನಮ್ಮನೇಲಿ ಎಷ್ಟು ಡೆಕೋರೇಷನ್ ಮಾಡ್ತೀವಿ, ನಾವು ಹೇಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಈಗ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಓಕೆ,